ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಯದಿರುವ ಕೆಲವೊಂದು ಸತ್ಯಗಳು. ಒಬ್ಬ ಮಹಿಳೆ ಅತ್ತಾಗ ಆಕೆಯ ಹೃದಯದಲ್ಲಿನ ಒಂದು ಸಣ್ಣ ರಕ್ತನಾಳದ ಮೇಲೆ ಪರಿಣಾಮ ಬೀಳುತ್ತದೆ. ಒಬ್ಬ ಹೆಣ್ಣು ನಿರಾಶೆಗೆ ಒಳಗಾದಾಗ ಅವಳು 72 ದಿನಗಳ ನೆನಪನ್ನು ಕಳೆದುಕೊಳ್ಳುತ್ತಾಳೆ. ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಬಲವಾದ ರೋಗನಿರೋಧಕ ಶಕ್ತಿಯನ್ನು ಹೊಂದಿರುತ್ತಾರೆ. ಮಹಿಳೆಯರು ಪುರುಷರಿಗಿಂತ ಸುಮಾರು 2 ಪಟ್ಟು ಹೆಚ್ಚು ಬಾರಿ ಕಣ್ಣು ಮಿಟುಕಿಸುತ್ತಾರೆ. ಯಾರಾದರೂ ನಿಮ್ಮನ್ನು ನಂಬಿ ಎಂದು ರಹಸ್ಯ ಹೇಳಿದರೆ ಅದನ್ನು ಗೌಪ್ಯವಾಗಿಡಿ. ಯಾರಾದರೂ ನಿಮಗೆ ಕಾರನ್ನು ಎರವಲು ನೀಡಿದರೆ ಪೂರ್ಣ ಟ್ಯಾಂಕ್ ಇಂಧನದೊಂದಿಗೆ ಅದನ್ನು ಹಿಂತಿರುಗಿಸಿ. ನಿಂತುಕೊಳ್ಳದೆ ಯಾರೊಂದಿಗೂ ಹ್ಯಾಂಡ್ಶೇಕ್ ಮಾಡಬೇಡಿ. ಸ್ನೇಹಿತರೆ, ಹೊಸಬ್ರು ಯಾರಾದರೂ ವಿಡಿಯೋ ನೋಡುತ್ತಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೊನೆಗೆ ಒಂದು ಲೈಕ್ ನೀಡುವುದನ್ನು ಮಾತ್ರ ಮರೆಯಬೇಡಿ. ಸ್ನೇಹಿತರೆ, ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಒಂದು ಒಪ್ಪಂದದಲ್ಲಿ ಎಂದಿಗೂ ಮೊದಲ ಪ್ರಸ್ತಾಪವನ್ನು ಮಾಡಬೇಡಿ. ನೀವು ಹ್ಯಾಂಡ್ಶೇಕ್ ಮಾಡುವಾಗ ದೃಢವಾಗಿ ಹಿಡಿದುಕೊಳ್ಳಿ ಮತ್ತು ವ್ಯಕ್ತಿಯ ಕಣ್ಣುಗಳನ್ನು ನೋಡಿ. ಒಮ್ಮೆಯಾದರೂ ಒಬ್ಬರೇ ಪ್ರಯಾಣಿಸುವ ಆನಂದವನ್ನು ಅನುಭವಿಸಿ. ಒಬ್ಬ ಮಹಿಳೆಯ ಹೃದಯವು ಪುರುಷನ ಹೃದಯಕ್ಕಿಂತ 4 ಪಟ್ಟು ಮೃದುವಾಗಿರುತ್ತದೆ. ಮಹಿಳೆಯರ ಸ್ಪರ್ಶದ ಗ್ರಹಿಕೆ ಪುರುಷರಿಗಿಂತ ಹೆಚ್ಚು ಪ್ರಬಲವಾಗಿರುತ್ತದೆ. ಮಹಿಳೆಯರು ಪುರುಷರಿಗಿಂತ ವಾಸನೆಯನ್ನು ಉತ್ತಮವಾಗಿ ಗ್ರಹಿಸುತ್ತಾರೆ. ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಮೆದುಳಿನ ಜೀವಕೋಶಗಳನ್ನು ಹೊಂದಿರುತ್ತಾರೆ. ವಂಶವಾಹಿ ಅನುಕೂಲಗಳ ಕಾರಣದಿಂದಾಗಿ ಬಣ್ಣವನ್ನು ಗುರುತಿಸುವಲ್ಲಿ ಮಹಿಳೆಯರು ಉತ್ತಮರು. ಎಲ್ಲರಿಗೂ ಎಲ್ಲವನ್ನೂ ಹೇಳುವುದನ್ನು ನಿಲ್ಲಿಸಿ. ಹೆಚ್ಚಿನ ಜನರು ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಮತ್ತು ಕೆಲವರು ನೀವು ವಿಫಲರಾಗಬೇಕೆಂದು ಬಯಸುತ್ತಾರೆ. ನಿಮ್ಮ ಸ್ನೇಹಿತರನ್ನು ವಿವೇಚನೆಯಿಂದ ಆರಿಸಿ. ಉತ್ತಮವಾಗಲು ವೇಗವಾದ ಮಾರ್ಗವೆಂದರೆ ಉತ್ತಮ ಜನರೊಂದಿಗೆ ಇರುವುದು. ಯಾವುದನ್ನು ನಿರೀಕ್ಷಿಸಬೇಡಿ, ಎಲ್ಲವನ್ನು ಪ್ರಶಂಸಿಸಿ. ಜೀವನದಲ್ಲಿ ಸಣ್ಣ ವಿಷಯಗಳ ಬಗ್ಗೆ ಕೃತಜ್ಞತರಾಗಿರಿ. ಇದು ನಿಮ್ಮ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ನಿಮ್ಮ ಕೈಲಾದಷ್ಟು ಮಾಡಿ ಮತ್ತು ಪ್ರಕ್ರಿಯೆಯನ್ನು ನಂಬಿರಿ. ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೀರೋ ಅಷ್ಟು ಅದೃಷ್ಟ ನಿಮ್ಮದಾಗುತ್ತದೆ. ನಿಮ್ಮನ್ನು ನಿಯಂತ್ರಿಸಿ, ಇತರರನ್ನಲ್ಲ. ಇತರರನ್ನು ನಿಯಂತ್ರಿಸುವುದು ಬಲವಲ್ಲ, ನಿಮ್ಮನ್ನು ನಿಯಂತ್ರಿಸುವುದು ನಿಜವಾದ ಶಕ್ತಿ. ಕಡಿಮೆ ಪ್ರತಿಕ್ರಿಯೆಯಲು ಕಲಿಯಿರಿ. ನೀವು ನಿಮ್ಮ ಪ್ರತಿಕ್ರಿಯೆಯನ್ನು ನಿಯಂತ್ರಿಸಿದಾಗ ಯಾರೂ ನಿಮ್ಮನ್ನು ಕುಶಲತೆಯಿಂದ ಬಳಸಲು ಸಾಧ್ಯವಿಲ್ಲ. ಯಾರ ಮುಂದೆಯೂ ದೂರು ಹೇಳಬೇಡಿ. ನಿಮ್ಮ ಭಾವನೆಗಳು ಇತರರಿಗೆ ಮುಖ್ಯವಲ್ಲ. ಮುಖದಲ್ಲಿ ನಗುವಿನೊಂದಿಗೆ ಮಾಡಬೇಕಾದ ಕೆಲಸಗಳನ್ನು ಮಾಡಿ. ತಪ್ಪು ಮಾಡಿದಾಗ ಒಪ್ಪಿಕೊಳ್ಳಿ. ಇದು ಕಲಿಯಲು ಇದು ವೇಗವಾದ ಮಾರ್ಗವಾದ್ದರಿಂದ ನಿಮ್ಮ ತಪ್ಪುಗಳನ್ನು ಆದಷ್ಟು ಬೇಗ ಒಪ್ಪಿಕೊಳ್ಳಿ. ಸಕ್ರಿಯವಾಗಿ ಭಾಗವಹಿಸಿ. ಮಾತನಾಡುವವರ ಕಡೆಗೆ ಮುಖ ಮಾಡಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ತಲೆ ಅಲ್ಲಾಡಿಸಿ ಮತ್ತು ಮುಂದೆ ಬಾಗಿ ಅವರ ಮಾತನ್ನು ಆಲಿಸಿ. ನಿಮ್ಮನ್ನು ಮತ್ತು ಇತರರನ್ನು ಕ್ಷಮಿಸಲು ಕಲಿಯಿರಿ. ದ್ವೇಷಗಳನ್ನು ಹಿಡಿದಿಟ್ಟುಕೊಳ್ಳುವುದು ನಿಮ್ಮನ್ನು ಕೆಳಕ್ಕೆ ಎಳೆಯುತ್ತದೆ. ಸಂಬಂಧಗಳಲ್ಲಿ ಪ್ರಮಾಣಕ್ಕಿಂತ ಗುಣಮಟ್ಟಕ್ಕೆ ಆದ್ಯತೆ ನೀಡಿ. ನಿಮ್ಮ ಮೌಲ್ಯಗಳು ಮತ್ತು ಆದ್ಯತೆಗಳಿಗೆ ಹೊಂದಿಕೆಯಾಗದ ವಿಷಯಗಳಿಗೆ ಬೇಡ ಎಂದು ಹೇಳಲು ಹಿಂಜರಿಯಬೇಡಿ. ನಿಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸಿ. ಇದು ನಿಮ್ಮ ಬಳಿ ಇರುವ ಏಕೈಕ ದೇಹ. ನೀವು ಒಬ್ಬಂಟಿಯಾಗಿರುವಾಗ ನಿಮ್ಮ ಆಲೋಚನೆಗಳ ಬಗ್ಗೆ ಗಮನ ಕೊಡಿ. ನೀವು ಸ್ನೇಹಿತರೊಂದಿಗೆ ಇರುವಾಗ ನಿಮ್ಮ ನಾಲಿಗೆಯ ಬಗ್ಗೆ ಗಮನ ಕೊಡಿ. ನೀವು ಕೋಪಗೊಂಡಿರುವಾಗ ನಿಮ್ಮ ಕೋಪದ ಬಗ್ಗೆ ಗಮನ ಕೊಡಿ. ನೀವು ಗುಂಪಿನೊಂದಿಗೆ ಇರುವಾಗ ನಿಮ್ಮ ವರ್ತನೆಯ ಬಗ್ಗೆ ಗಮನ ಕೊಡಿ. ನೀವು ತೊಂದರೆಯಲ್ಲಿರುವಾಗ ನಿಮ್ಮ ಭಾವನೆಗಳ ಬಗ್ಗೆ ಗಮನ ಕೊಡಿ. ದೇವರು ನಿಮ್ಮನ್ನು ಆಶೀರ್ವಾದಿಸಲು ಪ್ರಾರಂಭಿಸಿದಾಗ ನಿಮ್ಮ ಅಹಂಕಾರದ ಬಗ್ಗೆ ಗಮನ ಕೊಡಿ. ನೀವು ಗೆಲ್ಲುತ್ತಿರುವಾಗ ನಿಮ್ಮ ವಿನಯದ ಬಗ್ಗೆ ಗಮನ ಕೊಡಿ. ನೀವು ಸೋಲುತ್ತಿರುವಾಗ ನಿಮ್ಮ ದೃಢತೆಯ ಬಗ್ಗೆ ಗಮನ ಕೊಡಿ. ನೀವು ನಿಮ್ಮ ಗೆಳೆಯ ಗೆಳತಿಯರನ್ನು ಕಳೆದುಕೊಳ್ಳದಿದ್ದರೆ ನೀವು ಬೆಳೆಯುತ್ತಿಲ್ಲ ಎಂದರ್ಥ. ಕೇಳಿದಾಗ ಸಿಕ್ಕ ಕ್ಷಮೆಗೆ ಯಾವುದೇ ಬೆಲೆಯಿರುವುದಿಲ್ಲ. ನಿಮ್ಮ ಅನುಪಸ್ಥಿತಿ ಅವರಿಗೆ ಮಹತ್ವವಾಗಿಲ್ಲದಿದ್ದರೆ ನಿಮ್ಮ ಉಪಸ್ಥಿತಿಯು ಅವರಿಗೆ ಎಂದಿಗೂ ಮುಖ್ಯವಾಗಿ ಇರುವುದಿಲ್ಲ. ಮಹಿಳೆಯರ ಮೌನವು ಹೆಚ್ಚಾಗಿ ಭಾವನೆಗಳ ಬಿರುಗಾಳಿಯನ್ನು ಮರೆಮಾಚಿರುತ್ತದೆ. ಬೇಗನೆ ಕ್ಷಮಿಸುವ ಮಹಿಳೆಯರೇ ಹೆಚ್ಚಾಗಿ ಹೆಚ್ಚು ನೋವನ್ನು ಸಹಿಸಿಕೊಂಡಿರುತ್ತಾರೆ. ಕಷ್ಟಗಳ ನಡುವೆಯೂ ನಗುವ ಮಹಿಳೆಯರಲ್ಲಿ ಹೆಚ್ಚಾಗಿ ಹೇಳಲಾಗದ ಸ್ಥೈರ್ಯದ ಕಥೆಗಳಿರುತ್ತದೆ. ಜಗಳಗಳಿಂದ ದೂರವಿರುವ ಮಹಿಳೆಯರು ಎಲ್ಲಕ್ಕಿಂತ ಹೆಚ್ಚಾಗಿ ಶಾಂತಿಯನ್ನು ಗೌರವಿಸುತ್ತಾರೆ. ಸ್ವಾರ್ಥವಿಲ್ಲದೆ ಇತರರನ್ನು ಬೆಂಬಲಿಸುವ ಮಹಿಳೆಯರು
ಹೆಚ್ಚಾಗಿ ತಮ್ಮದೇ ಆದ ಮೌನ ಹೋರಾಟಗಳಲ್ಲಿ ತೊಡಗಿರುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.